Hello everyone, my name is Pooja, Assistant Professor of Commerce, YER Government First Grade College, Pavgada. In last video, we were discussed about finding and replacing text and checking the spelling and grammar in MS Word. So last video, when you're going to prepare a document or when you're going to prepare a file. So if you want to make if you want to do a finding and if you want to do a replacing of a text or a word or a phrase in MS Word, ಅದನ್ನ ಯಾವ ತರ ಮಾಡ್ಬೋದು ಅನ್ನೋದನ್ನ ಕಲ್ತ್ಕೊಂಡ್ವಿ ವಿತ್ ಸ್ಟೆಪ್ಸ್. ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ನಾವು ವರ್ಡ್ ಅನ್ನ ಫೈಂಡ್ ಮಾಡ್ಬೋದು ಪ್ಲಸ್ ರೀಪ್ಲೇಸ್ ಮಾಡ್ಬೋದು. ಅದ್ರ ಜೊತೆಗೆ ಆಲ್ಸೋ ವಿ ಲರ್ನ್ ಹೌ ವಿ ಕ್ಯಾನ್ ಚೆಕ್ ದಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಇನ್ ದಿ MS Word. ಸೊ ನೀವು ಏನೋ ಡಾಕ್ಯುಮೆಂಟ್ ಅನ್ನ ಟೈಪ್ ಮಾಡಿರ್ತೀರಾ ಅಥವಾ ಯಾವ್ದೋ ಫೈಲ್ ಅನ್ನ ಟೈಪ್ ಮಾಡಿರ್ತೀರಾ. ಸೊ ಇನ್ ಕೇಸ್ ಅದ್ರಲ್ಲಿ ಏನಾದ್ರು ವರ್ಡ್ಸ್ ಇಫ್ ದೇರ್ ಇಸ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಸೊ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ರೆಕ್ಟಿಫೈ ಮಾಡಿ ಸೊ ಅದನ್ನ ಕರೆಕ್ಟ್ ಮಾಡ್ತಕ್ಕಂತ ಆಪ್ಷನ್ಸ್ ಯಾವ್ದ್ಯಾವ್ದು ಅನ್ನೋದನ್ನ ಕಲ್ತ್ಕೊಂಡ್ವಿ, ಯಾವ ತರ ಮಾಡ್ಬೋದು ಅನ್ನೋದನ್ನ. ಅಂಡ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಯೂಸಿಂಗ್ ಟ್ಯಾಬ್ಸ್, ಟೇಬಲ್ಸ್ ಅಂಡ್ ಅದರ್ ಫೀಚರ್ಸ್ ಇನ್ MS Word. ಸೊ MS Word ಅಲ್ಲಿ ಟ್ಯಾಬ್ಸ್ ಅನ್ನ ಅಥವಾ ಟೇಬಲ್ಸ್ ಅಂಡ್ ಅದರ್ ಫೀಚರ್ಸ್ ಅನ್ನ ಹೇಗೆ ಯೂಸ್ ಮಾಡ್ಕೊಳ್ಬಹುದು ವೈಲ್ ಪ್ರಿಪೇರಿಂಗ್ ದಿ ಡಾಕ್ಯುಮೆಂಟ್ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಲರ್ನ್. ಲೆಟ್ಸ್ ಮೂವ್ ಆನ್. So first, we need to understand what is table, why we need to, why we will use tables. So that we need to understand first. A table is a grid of cells arranged in rows and columns. So table it is nothing but it is a grid of cells arranged in rows and columns. So in general, we will use tables for numerical data or for some information. So we will normally for numerical data we will use tables. Okay, ಇಲ್ಲಿ ಟೇಬಲ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ಇಟ್ ಕನ್ಸಿಸ್ಟ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಸೊ ನೀವು ರೋಸ್ ಮತ್ತೆ ಕಾಲಮ್ಸ್ ಅನ್ನ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತಕ್ಕಂತ ಒಂದು ಗ್ರಿಡ್ ಆಫ್ ಸೆಲ್ಸ್ ಗೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಇಟ್ ಇಸ್ ಟೇಬಲ್. Tables are useful for various tasks such as presenting text information and numerical data. So, subject ಬಂದನೆ computer application in business. ಸೊ ನಾವು ಬಿಸ್ನೆಸ್ ಗೆ ಕಂಪ್ಯೂಟರ್ ಅನ್ನ ಯಾವ ತರ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಕಲ್ತ್ಕೊಳ್ತಾ ಇದೀವಿ. ಸೊ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಎನ್ ನಂಬರ್ ಆಫ್ ರಿಪೋರ್ಟ್ಸ್. ಸೊ ಇವಾಗ ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ ವೆದರ್ ಇಟ್ ಇಸ್ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಬ್ಯಾಲೆನ್ಸ್ ಶೀಟ್ ಆರ್ ಎನಿ ಅದರ್ ಲೈಕ್ ರೆವಿನ್ಯೂ ಅಂಡ್ ಎಕ್ಸ್ಪೆಂಡಿಚರ್ ಏನು ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್. ಸೊ ನೀವು ಮೇನ್ ಬಿಸ್ನೆಸ್ ಅಂತ ಬಂದಾಗ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಪ್ರಾಫಿಟ್ ಆರ್ ಲಾಸ್ ಅಟ್ ದಿ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಬಂದಾಗ ಸೊ ವೆದರ್ ಇಟ್ ಇಸ್ ಅ ಪ್ರಾಫಿಟ್ ಆರ್ ಲಾಸ್ ದಟ್ ವಿ ನೀಡ್ ಟು ಫೈಂಡ್ ಔಟ್. ಸೊ ನಾರ್ಮಲ್ ಆಗಿ ಪ್ರಾಫಿಟ್ ಎಲ್ಲ ಅಥವಾ ಲಾಸ್ ಯಾವಾಗಲೂ ನ್ಯೂಮರಿಕಲ್ ಫಾರ್ಮ್ಸ್ ಅಲ್ಲಿ ಇರುತ್ತೆ. ಇಟ್ಸ್ ಕ್ವಾಂಟಿಟೇಟಿವ್ ಡೇಟಾ. ಸೊ ಆ ಡೇಟಾನ ನಾವು ಯಾವ ಫಾರ್ಮ್ಸ್ ಅಲ್ಲಿ ತೋರಿಸ್ತೀವಿ ಅಥವಾ ಅದನ್ನ ಯಾವ ಪ್ರೊಜೆಕ್ಟ್ ಮಾಡ್ತೀವಿ ಅಂತ ಅಂದ್ರೆ ಬೈ ಯೂಸಿಂಗ್ ಟೇಬಲ್ಸ್. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಇನ್ ವರ್ಡ್ you can create a blank table, convert text to a table, and apply a variety of styles and formats to existing tables. So ನೀವು MS Word ಅಲ್ಲಿ ಏನೇನ್ ಮಾಡಬಹುದು ಅಂತಂದ್ರೆ you can create first blank table. ಸೊ ನಾರ್ಮಲ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂಡ್ ಟೆಕ್ಸ್ಟ್ ಅನ್ನ ಟೇಬಲ್ ಕನ್ವರ್ಟ್. ಈಗ ಆಲ್ರೆಡಿ ನೀವು ಎಕ್ಸಿಸ್ಟಿಂಗ್ ಟೆಕ್ಸ್ಟ್ ಇದೆ, ಟೈಪ್ ಯಾವ್ದೋ ಟೆಕ್ಸ್ಟ್ ನ ಟೈಪ್ ಮಾಡಿದೀರಾ, ಅದನ್ನ ಕೂಡ ನೀವು ಟೇಬಲ್ಗೆ ಅದನ್ನ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಅಂಡ್ ಯು ಕ್ಯಾನ್ ಯೂಸ್ ಡಿಫ್ರೆಂಟ್ ಸ್ಟೈಲ್ಸ್, ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಫಾರ್ ಯುವರ್ ಟೇಬಲ್ಸ್. ಟೇಬಲ್ ಡಿಸೈನ್ ಆಗಿರ್ಬೋದು, ಅದು ಸ್ಟೈಲ್ ಆಗಿರ್ಬೋದು. ಸೊ ಅಲ್ಲಿ ನೀವು ಮತ್ತೆ ನೀವು ನಿಮ್ಗೆ ಬೇಕಾಗಿರ್ತಕ್ಕಂಥ ಚೇಂಜಸ್ ಅನ್ನ ಅಕಾರ್ಡಿಂಗ್ ಟು ಯುವರ್ ಡಿಸೈರ್ ಯು ಕ್ಯಾನ್ ಮೇಕ್. ಓಕೆ, ಸೊ ಫಸ್ಟ್ ವಿ ನೀಡ್ ಟು ಲರ್ನ್ ಹೌ ಟು ಇನ್ಸರ್ಟ್ ಅ ಬ್ಲಾಂಕ್ ಟೇಬಲ್. ಸೊ ಇವಾಗ ಯಾವ್ದೋ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ರೆ ಅಥವಾ ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ there is a numerical information that you have to show in the form of rows and columns. ಸೊ ಅದನ್ನ ನೀವು ಹೇಗ್ ಮಾಡ್ಬೋದು ಅಂತಂದ್ರೆ, ಸೊ ಇನ್ ಓಮ್ ಆಫ್ಟರ್ ಓಮ್ ಯು ಹ್ಯಾವ್ ಅ ಇನ್ಸರ್ಟ್. ಸೊ ಇನ್ಸರ್ಟ್ ಅಂತಕ್ಕಂಥ ಮೆನುಗೆ ಹೋಗಿ, ಸೊ ಇನ್ ದೇರ್ ಇಸ್ ಅ ಟೇಬಲ್ ಅನ್ನೋ ಒಂದು ಆಪ್ಷನ್, ಒಂದು ಕಮಾಂಡ್ ಇದೆ. ಸೊ ಟೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯು ಕ್ಯಾನ್ ಈಸಿಲಿ ಇನ್ಸರ್ಟ್ ದಿ table. So first you have to go to insert, then there is a table command, use that. So first place your insertion point where you want the table to appear, then select the insert tab. So ನೀವು ಎಲ್ಲಿ ಟೇಬಲ್ ಬರಬೇಕಿರುತ್ತೆ ನಿಮ್ಮ ಪೇಜ್ ಅಲ್ಲಿ, ಸೊ ಅಲ್ಲಿ ಅದನ್ನ ನೀವು ಕರ್ಸರ್ ಅನ್ನ ಕ್ಲಿಕ್ ಮಾಡಿ
ದೆನ್ ಇನ್ಸರ್ಟ್ ಟ್ಯಾಬ್ ಹೋಗಿ ಇನ್ಸರ್ಟ್ ಅಲ್ಲಿ ಹೋಗಿ ದೆನ್ ಯು ಹ್ಯಾವ್ ಟು ಕ್ಲಿಕ್ ದಿ ಟೇಬಲ್ ಕಮಾಂಡ್. ಟೇಬಲ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ you will get like this. A drop down menu containing a grid of squares will appear. However, the mouse over the grid to select the number of columns and rows in the table. ಸೊ ನೀವು ಏನೋ ಕ್ಲಿಕ್ ಮಾಡಿದ ತಕ್ಷಣ ಟೇಬಲ್ ಕಮಾಂಡ್ ಅನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಸ್ಕ್ವೇರ್ ಏನೋ ಟೇಬಲ್ ಡೇಟಾ ಅವೈಲೇಬಲ್ ಆಗುತ್ತೆ. ನಿಮ್ಗೆ ಎಷ್ಟು ರೋಸ್ ಬೇಕು ಅಂಡ್ ದೆನ್ ಎಷ್ಟು ಕಾಲಮ್ಸ್ ಬೇಕು ಅನ್ನೋದನ್ನ ನೀವು ಅಷ್ಟನ್ನ ಡ್ರ್ಯಾಗ್ ಮಾಡಿದ್ರೆ ಅಷ್ಟನ್ನ ಸೆಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ಕಮ್ ಟು ಯುವರ್ ಪೇಜ್. ನಿಮ್ ಪೇಜ್ ಮೇಲೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ದೀಸ್ ಆರ್ ಆಲ್ ಕಾಲಮ್ಸ್. ಹಾರಿಜಾಂಟಲ್ ಆಗಿರೋದು ಕಾಲಮ್ಸ್, ವರ್ಟಿಕಲ್ ಆಗಿರ್ತಕ್ಕಂಥದ್ದು ರೋಸ್. ಸೊ ಎಷ್ಟು ಕಾಲಮ್ಸ್ ಬೇಕು ಅಂಡ್ ಎಷ್ಟು ರೋಸ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಅಪ್ಲೈ ಟು ಯುವರ್ ಪೇಜ್. ನೆಕ್ಸ್ಟ್ ಫೋರ್ತ್ ಸ್ಟೆಪ್, ಕ್ಲಿಕ್ ದಿ ಮೌಸ್ ಅಂಡ್ ದಿ ಟೇಬಲ್ ವಿಲ್ ಅಪಿಯರ್ ಇನ್ ದಿ ಡಾಕ್ಯುಮೆಂಟ್. ಸೊ ನೀವು ಅದೆಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಆ ಟೇಬಲ್ ನಿಮ್ಗೆ ಅಪಿಯರ್ ಆಗುತ್ತೆ. ದೆನ್ ಯು ಕ್ಯಾನ್ ನೌ ಪ್ಲೇಸ್ ದಿ ಇನ್ಸರ್ಷನ್ ಪಾಯಿಂಟ್ ಎನಿವೇರ್ ಇನ್ ದಿ ಟೇಬಲ್ ಟು ಆಡ್ ದಿ ಟೆಕ್ಸ್ಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಗೆ ತಗೊಂಡಿದೀವಿ. ಇಫ್ ಯು ವಾಂಟ್ ಟು make a if you want to add the text to the columns and rows, you just click ಮಾಡಿದ್ರೆ ಸಾಕು ಕರ್ಸರ್ ಅನ್ನ. ಸೊ ಅಲ್ಲಿ ಟೈಪ್ ಮಾಡಿದ್ರೆ ಯು ಕ್ಯಾನ್ ಆಡ್ ದಿ ಟೆಕ್ಸ್ಟ್. ನಿಮ್ಗೆ ಯಾವ ಡೇಟಾನ ಫಿಲ್ ಮಾಡ್ಬೇಕಿರುತ್ತೆ ಟೇಬಲ್ಸ್ಗೆ, ಯು ಕ್ಯಾನ್ ಫಿಲ್ ದಟ್. ಟು ಮೂವ್ ದಿ ಇನ್ಸರ್ಷನ್ ಪಾಯಿಂಟ್ ಟು ದಿ ನೆಕ್ಸ್ಟ್ ಸೆಲ್. ಈಗ ಒಂದು ಸೆಲ್ ಟೈಪ್ ಆಗಿದೆ, ಈಗ ನೆಕ್ಸ್ಟ್ ಸೆಲ್ಗೆ ನಿಮ್ದು ಕರ್ಸರ್ ಮೂವ್ ಆಗ್ಬೇಕಂದ್ರೆ ಪ್ರೆಸ್ ದಿ ಟ್ಯಾಬ್ ಕೀ ವೈಲ್ ಟೈಪಿಂಗ್. ನಿಮ್ ಕೀಬೋರ್ಡ್ ಅಲ್ಲಿ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಇಲ್ಲ ನೀವು ಜಸ್ಟ್ ಅಲ್ಲ ಆ ಸೆಲ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡ್ತಾ ಹೋದ್ರೆ ಸೊ ಇಟ್ ವಿಲ್ ಕಮ್. ಸೊ ನೀವು ಕ್ಲಿಕ್ ಮಾಡ್ಬೋದು, ಇಲ್ಲ ಯು ಕ್ಯಾನ್ ಯೂಸ್ ಇಟ್ ಟ್ಯಾಬ್ ಆಪ್ಷನ್ ಅನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಮೂವ್ ಟು ಡಿಫ್ರೆಂಟ್ ಸೆಲ್ಸ್. ನಾವು ಈ ಪೋರ್ಷನ್ ಅನ್ನ ಏನ್ ಹೇಳ್ತೀವಿ ಅಂದ್ರೆ ಈ ಒಂದೊಂದು ಬಾಕ್ಸ್ ಗಳನ್ನ ವಿಲ್ ಕಾಲ್ ಇಟ್ ಆಸ್ ಎ ಸೆಲ್. ಏನ್ ಈ ಬಾಕ್ಸ್ ಗಳಿದೆ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸೆಲ್. ಸೊ ಆರಿಜೆಂಟಲ್ ಆಗಿರೋದಕ್ಕೆಲ್ಲ ನಾವು ಕಾಲಮ್ಸ್ ಅಂತ ಹೇಳ್ತೀವಿ. ವರ್ಟಿಕಲ್ ಆಗಿರೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ rows. So next, pressing the tab key will automatically create a new row. So ನೀವು tab ಈಗ ಇನ್ ಕೇಸ್ ಇಲ್ಲಿ ಬಂದು ಸ್ಟಾಪ್ ಆಯ್ತು ಅಂತ ಅನ್ಕೊಳ್ಳಿ. ಇಫ್ ಯು ಪ್ರೆಸ್ ಟೇಬಲ್, ಇಫ್ ಯು ವಾಂಟ್ ಟು ಕ್ರಿಯೇಟ್ ಒನ್ ಮೋರ್ ರೋ, ನಿಮ್ಗಿನ್ನ ಎಕ್ಸ್ಟ್ರಾ ಬೇಕಂದ್ರೆ ಜಸ್ಟ್ ಟ್ಯಾಬ್ ಅನ್ನ ಪ್ರೆಸ್ ಮಾಡೋದ್ರಿಂದ ಯು ಕ್ಯಾನ್ ಕ್ರಿಯೇಟ್ ನ್ಯೂ ರೋ. ನೆಕ್ಸ್ಟ್ ಈಸ್ ದ ಫಸ್ಟ್ ಈಸ್ ಬ್ಲಾಂಕ್ ಟೇಬಲ್ ಅನ್ನ ಹೆಂಗೆ ಕ್ರಿಯೇಟ್ ಮಾಡೋದನ್ನ ಕಲ್ತ್ಕೊಂಡ್ವಿ. ಸೊ ಫಸ್ಟ್ ಇನ್ಸರ್ಷನ್ ಟ್ಯಾಬ್ ಹೋದ್ರೆ ಯು ವಿಲ್ ಗೆಟ್ ದಿ ಟೇಬಲ್. ಅದಾದ್ಮೇಲೆ ಸೊ ಈ ತರ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಎಷ್ಟು ರೋಸ್ ಬೇಕು ಎಷ್ಟು ಕಾಲಮ್ಸ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ರೆ ಸೊ ಇಟ್ ವಿಲ್ ಕಮ್ ಟು ಯೋರ್ ಪೇಜ್. ಎಲ್ಲಿ ಬೇಕೋ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇದು ಬ್ಲಾಂಕ್ ಟೇಬಲ್ ಅನ್ನ ಪ್ರಿಪೇರ್ ಮಾಡೋದು. ಸೊ ನೆಕ್ಸ್ಟ್ ನಮ್ಗೆ ಇವಾಗ ಇನ್ ಕೇಸ್ ಆಲ್ರೆಡಿ ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಡೇಟಾ ಇದೆ, ಟೆಕ್ಸ್ಟ್ ಇದೆ, ಆ ಟೆಕ್ಸ್ಟ್ ಅನ್ನ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಟೇಬಲ್. ಸೊ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಬೇಕಂತಂದ್ರೆ ಯಾವ ಫೀಚರ್ಸ್ ಅನ್ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಡೂ ದಟ್ ಫಂಕ್ಷನ್ ಅನ್ನೋದನ್ನ ನೋಡೋಣ. In this example, each row of information contains an item, name and price separated by tabs. Word can convert this information into a table and it will use the tabs to separate the data into columns. So ಇವಾಗ ಇಲ್ಲಿ ಒಂದು ಜಸ್ಟ್ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ ನಾನು. ಇಲ್ಲಿ ಏನೇನಿದೆ ಅಂತಂದ್ರೆ ಸೊ ಇಟ್ ಕನ್ಸಿಸ್ಟ್ ಆಫ್ ಐಟಮ್ಸ್ ನೇಮ್ಸ್ ಅನ್ನ ಮೆನ್ಷನ್ ಮಾಡಿದ್ರೆ ಪ್ಲಸ್ ದೇರ್ ಇಸ್ ಅ ಕಾಸ್ಟ್ ಇನ್ಫಾರ್ಮೇಶನ್, ಪ್ರೈಸ್ ಇನ್ಫಾರ್ಮೇಶನ್. So like menu items, paper items, rental equipment, service fee, total cost, some information items names ಅನ್ನ ಪ್ರೊವೈಡ್ ಮಾಡಿದ್ದಾರೆ. And there is a price like $828.45 ಆ ತರ ನಿಮ್ಗೆ ಪ್ರೈಸ್ ಇನ್ಫಾರ್ಮೇಶನ್ ಅನ್ನ ಇದೆ. ಸೊ ಇವಾಗ ನಾನು ಇದನ್ನ ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಡೇಟಾ ಇಂಟು ಟೇಬಲ್. ಇದು ಜಸ್ಟ್ ಟೆಕ್ಸ್ಟ್ ಅಲ್ಲಿ ಇದೆ, ಇದನ್ನ ನಾನು ಏನ ಕನ್ವರ್ಟ್ ಮಾಡ್ಬೇಕು ಇವಾಗ ಟೇಬಲ್ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಯಾವ ತರ ಮಾಡಬಹುದು. ಸೊ ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದಿ ಟೆಕ್ಸ್ಟ್ ಯು ವಾಂಟ್ ಟು ಕನ್ವರ್ಟ್. ಯಾವ ಟೆಕ್ಸ್ಟ್ ಅನ್ನ ನೀವು ಟೇಬಲ್ ಆಗಿ ಕನ್ವರ್ಟ್ ಮಾಡಬೇಕು ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಫ್ರಮ್ ದಿ ಇನ್ಸರ್ಟ್ ಟ್ಯಾಬ್ ಕ್ಲಿಕ್ ದಿ ಟೇಬಲ್ ಕಮಾಂಡ್. ಸೇಮ್ ಬ್ಲಾಂಕ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ತಿರೋ ಅದೇ ತರ. ಸೊ ಫಸ್ಟ್ ಇನ್ಸರ್ಟ್ ಟ್ಯಾಬ್ ಹೋಗಿ ದೆನ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿ ಟೇಬಲ್ ಕಮಾಂಡ್. ದೆನ್ ಫ್ರಮ್ ದಿ ಇನ್ಸರ್ಟ್ ಟ್ಯಾಬ್ ಕ್ಲಿಕ್ ದಿ ಟೇಬಲ್ ಕಮಾಂಡ್. ನಿಮ್ಗೆ ಈ ತರ ಮಾಮೂಲಿ ಅವಾಗ್ಲೇ ನಿಮ್ಗೆ ಫಸ್ಟ್ ಬಿಗಿನಿಂಗ್ ಅಲ್ಲಿ ಹೆಂಗ್ ತೋರಿಸಿದ್ನೋ ಅದೇ ತರ ಸೊ ಒಂದು ಸ್ಕ್ವೇರ್ ನಿಮ್ಗೆ ಅಪಿಯರ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಇಲ್ಲೋಗಿ ಇಲ್ಲಿ ಆದ್ರೆ ಬ್ಲಾಂಕ್ ಟೇಬಲ್ ಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಬಟ್ ನೀವು ಇಫ್ ಯು ವಾಂಟ್ ಟು ಕನ್ವರ್ಟ್ ದಿ ಟೆಕ್ಸ್ಟ್ ಇಂಟು ಟೇಬಲ್ ಅಂದಾಗ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಇದೆ, ಕನ್ವರ್ಟ್ ಟೆಕ್ಸ್ಟ್ ಇಂಟು ಟೇಬಲ್. ಸೊ ಇದನ್ನ ಕ್ಲಿಕ್ ಮಾಡಿ ಡೈಲಾಗ್ ಬಾಕ್ಸ್ ವಿಲ್ ಅಪಿಯರ್. ಚೂಸ್ ಒನ್ ಆಫ್ ದಿ ಆಪ್ಷನ್ಸ್ ಇನ್ ದಿ ಸೆಪರೇಟ್ ಟೆಕ್ಸ್ಟ್ ಅಟ್ ಸೆಕ್ಷನ್. ದಿಸ್ ಇಸ್ ಹೌ ವರ್ಡ್ಸ್ ನೋಸ್ ವಾಟ್ ಟು
what text to put in each column. Then, so you convert text to table and click madadmele, so it will appear like this. So nimge you have to decide ಎಷ್ಟು ಕಾಲಮ್ಸ್ ಬೇಕು, ಸೊ ಎಷ್ಟು ರೋಸ್ ಬೇಕು ಅನ್ನೋದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಎಷ್ಟು ಕಾಲಮ್ಸ್ ಎಷ್ಟು ರೋಸ್ ಚೂಸ್ ಮಾಡಾದ್ಮೇಲೆ, ಸೊ ದೆನ್ ಯು ಹ್ಯಾವ್ ಟು ಫಿಕ್ಸ್ ಕಾಲಮ್ ವಿಡ್ತ್, ಆಟೋ ಫಿಲ್ ಟು ಕಂಟೆಂಟ್ಸ್ ಆರ್ ಆಟೋ ಫಿಲ್ ಟು ವಿಂಡೋ, ನಿಮ್ಗೆ ಯಾವ ಆಪ್ಷನ್ ಬೇಕು ಅದನ್ನ ಚೂಸ್ ಮಾಡ್ಕೊಂಡು ದೆನ್ ಸೆಪರೇಟ್ ಟೆಕ್ಸ್ಟ್ ಅಟ್ ಪ್ಯಾರಾಗ್ರಾಫ್ಸ್, ಕಾಮರ್ಸ್, ಟ್ಯಾಬ್ಸ್, ಅದರ್ಸ್. ಸೊ ನೀವು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ದೆನ್ ಗಿವ್ ಓಕೆ. ಸೊ ಓಕೆ ಕೊಟ್ಟಾಗ ನಿಮ್ಗೆ ನಿಮ್ ಟೆಕ್ಸ್ಟ್ ಈ ತರ ಡಿವೈಡ್ ಸಪರೇಟ್ ಆಗುತ್ತೆ. ಐಟಮ್ಸ್ ಎಲ್ಲ ಒಂದು ಕಾಲಮ್ ಅಲ್ಲಿ ಅಂಡ್ ಪ್ರೈಸ್ ಎಲ್ಲ ಇನ್ನೊಂದು ಕಾಲಮ್ ಅಲ್ಲಿ. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ಅ ಟೆಕ್ಸ್ಟ್, ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ಇನ್ ಟು ಟೇಬಲ್, ಸೊ ನಿಮ್ಗೆ ಎಷ್ಟು ಕಾಲಮ್ಸ್ ಬೇಕಿತ್ತು, 2 ಕಾಲಮ್ಸ್, ಒಂದು ಐಟಮ್ಸ್ ಇನ್ನೊಂದು ಕಾಸ್ಟ್. ದೆನ್ ರೋಸ್ ಎಷ್ಟು ಬೇಕಿರೋದು, ಟೋಟಲ್ 5 ಐಟಮ್ಸ್ ಇದೆ. ಸೊ ಐ ಹ್ಯಾವ್ ಟೇಕನ್ 5 ರೋಸ್. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಹೆಡಿಂಗ್ ಬೇಕಂತಂದ್ರೆ, ಲೈಕ್ ಈಗ ಐಟಮ್ಸ್ ಅನ್ನೋದೊಂದು ಹೆಡಿಂಗು, ದೆನ್ ಪ್ರೈಸ್ ಅನ್ನೋದೊಂದು ಹೆಡಿಂಗು, ಯು ಕ್ಯಾನ್ ಪುಟ್ ಇಟ್ ಆಸ್ ಅ 6 rows ಮಾಡ್ಕೊಂಡ್ರೆ, ಸೊ ಇಟ್ ವಿಲ್ ಗೆಟ್ separated. So this is how we can convert text into a table. So we are at the end of the session. So just we'll revise what we have discussed in this video. So in ಈ ವಿಡಿಯೋದಲ್ಲಿ ನಾವು ಮೇನ್ ಏನಿತ್ತು ಅಂತಂದ್ರೆ, ಯೂಸಿಂಗ್ ಟ್ಯಾಬ್ ಮತ್ತೆ ಟೇಬಲ್ ಅಂಡ್ ಅದರ್ ಫೀಚರ್ಸ್ ಇನ್ MS Word. ಇವುಗಳನ್ನ ಯಾವ ತರ ನಾವು ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡಬಹುದು ಅನ್ನೋದನ್ನ. So first we need to understand what is table. A table is made up of rows and columns of cells that you can fill with the text and graphics. To create a table using insert table icon, place the cursor at the location you wish to place the table. Click on the insert table icon on the standard toolbar and drag the mouse over the grid to select the number of rows and columns you are required to put. Then first inserting the table, then converting the text into table. I have shown how to insert a blank table and how to convert the text into a table. And these are the references you can go through for more information. Thank you.